ತಿರುಪತಿ ಗರ್ಭಗುಡಿಯಲ್ಲಿರುವ ತಿರುಪತಿ ತಿಮ್ಮಪ್ಪನ ಆ ಬಾಹುಗಳು ಯಾವಾಗ ಗೋಚರಿಸುತ್ತವೆ? ತಿರುಪತಿ ತಿಮ್ಮಪ್ಪನ ದಿವ್ಯ ಮಂಗಳ ಸ್ವರೂಪದ ದರ್ಶನ ಹೇಗೆ ಪಡೆಯಬಹುದು? ಈ 7 ಬೆಟ್ಟಗಳು ಶೇಷನಾಗನ 7 ಹೆಡೆಗಳೆಂದು ಇಲ್ಲಿ ನಂಬಲಾಗುತ್ತಿದೆ. ಬಾಲಾಜಿಯ ಹೃದಯ ವಾಹಿನಿ ಲಕ್ಷ್ಮೀ ದೇವಿಯ ಚಿತ್ರ ಬಾಲಾಜಿಯ ಎದೆಯಲ್ಲಿ ಯಾವಾಗ ಗೋಚರಿಸುತ್ತದೆ? ಈ ಭೂಮಿಯ ಮೇಲೆ ಆ ಭಗವಂತ ಮೊದಲ ಬಾರಿಗೆ ಕಾಲಿಟ್ಟ ಜಾಗ ಈಗ ಎಲ್ಲಿದೆ? ಹೌದು, ತಿರುಪತಿಯ ಬಗ್ಗೆ ಇಂತಹ ಹಲವಾರು ಪ್ರಶ್ನೆಗಳು ನಮ್ಮಲ್ಲಿ ಇರೋದು ಸಹಜವೇ. ಬನ್ನಿ, ಈ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಬೇಕೆಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮತ್ತೊಮ್ಮೆ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಜಗತ್ತಿನ ಅತ್ಯಂತ ಶ್ರೀಮಂತ ದೇವರು ಎಂಬ ಹೆಗ್ಗಳಿಕೆ ತಿರುಪತಿಯ ಬಾಲಾಜಿ ದೇವಸ್ಥಾನಕ್ಕಿದೆ. ಅತಿ ಹೆಚ್ಚು ಭಕ್ತಾದಿಗಳನ್ನು ಸೆಳೆಯುವ ಸುಕ್ಷೇತ್ರವಿದು. ಬಾಲಾಜಿ ಅಥವಾ ವೆಂಕಟೇಶ್ವರನು ಮಹಾವಿಷ್ಣುವಿನ ಅವತಾರವೆಂದೇ ನಂಬಲಾಗಿದೆ. ತಿರುಪತಿ ತಿರುಮಲ ಸುತ್ತ ಇರುವ 7 ಬೆಟ್ಟಗಳನ್ನು ಸಪ್ತಗಿರಿ ಎಂದು ಕರೆಯಲಾಗುತ್ತದೆ. ಈ 7 ಬೆಟ್ಟಗಳು ಶೇಷನಾಗನ 7 ಹೆಡೆಗಳೆಂದು ಕೂಡ ಉಲ್ಲೇಖಿಸಲಾಗಿದೆ. 7ನೇ ಬೆಟ್ಟವಾದ ವೆಂಕಟಾದ್ರಿಯಲ್ಲಿ ಶ್ರೀ ವೆಂಕಟೇಶ್ವರನ ಸನ್ನಿಧಿ ಕೂಡ ಇದೆ. ತಿರುಮಲ ಬೆಟ್ಟದಲ್ಲಿ ಶ್ರೀನಿವಾಸ ಸ್ವಾಮಿಯ ಸಾಕ್ಷಾತ್ಕಾರ ಎಷ್ಟು ವರ್ಷಗಳ ಹಿಂದೆ ಆಗಿರಬಹುದೆಂದು ಸುಮಾರು ಜನರಿಗೆ ಗೊತ್ತೇ ಇಲ್ಲ. ಸುಮಾರು 5,000 ವರ್ಷಗಳ ಹಿಂದೆಯೇ ಶ್ರೀನಿವಾಸ ಸ್ವಾಮಿಯು ಇಲ್ಲಿಗೆ ಬಂದು ನೆಲೆಸಿದ್ದಾರೆ ಎಂಬುದು ಸತ್ಯ. ಇನ್ನೂ ಗಮನಿಸಬೇಕಾದಂತಹ ಅಂಶವೆಂದರೆ ಶ್ರೀನಿವಾಸ ಸ್ವಾಮಿಯ ಮೊದಲ ಹೆಸರು ಸಾಲಿಗ್ರಾಮ ಶಿಲಾಮೂರ್ತಿ. ಸ್ವಾಮಿ ಇಲ್ಲಿಗೆ ಬಂದು ನೆಲೆಸಿದ ಆರಂಭದ ದಿನಗಳಲ್ಲಿ ಇದೇ ಹೆಸರಿನಿಂದ ಸೇವೆಗಳನ್ನು ಕೂಡ ಸ್ವೀಕರಿಸಲಾಗುತ್ತಿತ್ತು. ವೈಕುಂಠವನ್ನಾದರೂ ಬಿಟ್ಟು ಇರುತ್ತೇನೆ ಹೊರತು ಭಕ್ತರನ್ನು ಬಿಟ್ಟು ಎಂದಿಗೂ ಇರಲಾರೆ ಎಂದು ಸಾಕ್ಷಾತ್ಕಾರ ಸಮಯದಲ್ಲಿ ಶ್ರೀನಿವಾಸ ಸ್ವಾಮಿ ಹೇಳಿರುವುದು ಪುರಾಣದಲ್ಲಿ ಈಗಲೂ ಕೂಡ ನಿಮಗೆ ಕಂಡು ಬರುತ್ತದೆ. ಹೀಗಾಗಿಯೇ ಕೇವಲ ಲೋಕ ಕಲ್ಯಾಣಕ್ಕಾಗಿಯೇ ಸ್ವಾಮಿ ಇಲ್ಲಿಗೆ ಬಂದು ನಿತ್ಯ ಕಲ್ಯಾಣ ವೈಭವದೊಂದಿಗೆ ನಿತ್ಯ ಕಲ್ಯಾಣ ಚಕ್ರವರ್ತಿಯಾಗಿ ರಾರಾಜಿಸುತ್ತಿದ್ದಾರೆ. 11ನೇ ಶತಮಾನದಲ್ಲಿದ್ದ ಸಂತ ರಾಮಾನುಜರು ತಿರುಪತಿ ಸಪ್ತಗಿರಿಯನ್ನೇರಿದಾಗ ಅಲ್ಲಿ ಭಗವಾನ್ ಶ್ರೀನಿವಾಸರು ಅವರಿಗೆ ದರ್ಶನ ನೀಡಿದ್ದರೆಂಬ ಪ್ರತೀತಿ ಇದೆ. ಇಲ್ಲಿ ವೈಕುಂಠ ಏಕಾದಶಿಯ ದಿನ ಸ್ವಾಮಿಯ ದರ್ಶನ ಪಡೆದರೆ ಎಲ್ಲ ಪಾಪಗಳು ಕಳೆಯುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಅದಲ್ಲದೆ ಯಲೋಕ ತ್ಯಜಿಸಿದ ಬಳಿಕ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ಕೂಡ ಹೇಳಲಾಗುತ್ತಿದೆ. ದೇವಾಲಯದ ದೈವವಾದ ವೆಂಕಟೇಶ್ವರ ವಿಷ್ಣುವಿನ ಒಂದು ಅವತಾರ. ಬಾಲಾಜಿ, ಗೋವಿಂದ ಮತ್ತು ಶ್ರೀನಿವಾಸ, ವೆಂಕಟೇಶ್ವರ ಇತರ ಹೆಸರುಗಳಿಂದ ಕೂಡ ಬೇರೆ ಬೇರೆ ಭಾಗದ ಜನರು ಕರೆಯುತ್ತಾರೆ. ಕರ್ನಾಟಕದಲ್ಲಿ ಹೆಚ್ಚಾಗಿ ಈ ಶ್ರೀನಿವಾಸನನ್ನ ತಿರುಪತಿ ತಿಮ್ಮಪ್ಪ ಎಂದೇ ಸಂಬೋಧಿಸುತ್ತಾರೆ. ತಿರುಮಲ ಪ್ರದೇಶದಲ್ಲಿರುವ ಒಟ್ಟು 7 ಬೆಟ್ಟದಲ್ಲಿ ಒಂದಾದ ವೆಂಕಟಾದ್ರಿ ಬೆಟ್ಟದ ಮೇಲೆ ಈ ದೇವಸ್ಥಾನ ಇರುವ ಕಾರಣಕ್ಕೆಯೇ ಇದಕ್ಕೆ 7 ಬೆಟ್ಟಗಳ ದೇವಸ್ಥಾನ ಎಂದು ಅನ್ವರ್ಥ ನಾಮವೂ ಬಂದಿದೆ. ಪ್ರತಿ ಗುರುವಾರ ನಡೆಯುವ ನಿಜರೂಪ ದರ್ಶನಂ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ ಸ್ವಾಮಿಯ ವಿಗ್ರಹವನ್ನು ಬಿಳಿಯ ಮರದ ಕೊರಡನ್ನು ತೇದಿದ ಲೇಪದಿಂದ ಅಲಂಕರಿಸಲಾಗುತ್ತದೆ. ಕಾರ್ಯಕ್ರಮ ಬಳಿಕ ಒಣಗಿದ ಈ ಲೇಪವನ್ನು ಸಿಪ್ಪೆಯಂತೆ ತೆಗೆದು ನಿವಾರಿಸಿದಾಗ ಒಳಭಾಗದಲ್ಲಿ ಲಕ್ಷ್ಮೀ ದೇವಿಯ ಚಿತ್ರದ ಬಿಂಬವಿರುವುದು ಗೋಚರಿಸುವುದು ನಿಜಕ್ಕೂ ಎಲ್ಲರನ್ನೂ ವಿಸ್ಮಯ ಮೂಡಿಸುತ್ತದೆ. ಶ್ರೀ ವೆಂಕಟೇಶ್ವರ ಸ್ವಾಮಿಯ ದಿವ್ಯ ಮಂಗಳ ಸಾಲಿಗ್ರಾಮ ಶಿಲಾ ಸ್ವರೂಪ ಸುಮಾರು 9 ಅಡಿ ಎತ್ತರವಿದೆ. ಶುಕ್ರವಾರ ನಡೆಯುವ ಅಭಿಷೇಕದ ಸಮಯದಲ್ಲಿ ಸ್ವಾಮಿಯ ದಿವ್ಯ ಮಂಗಳ ಸ್ವರೂಪದ ದರ್ಶನ ನೀವು ಪಡೆಯಬಹುದು. ಗರ್ಭಗುಡಿ ಮತ್ತು ಆಲಯದ ಪವಿತ್ರತೆಯನ್ನು ಕಾಪಾಡುವ ಪ್ರಕ್ರಿಯೆ ಇಲ್ಲಿನ ಅರ್ಚಕರ ಮೇಲೆ ಇರುತ್ತದೆ. ಪರಮಾತ್ಮನ ಚತುರ್ಭುಜ ಅವುಗಳನ್ನು ಶುಕ್ರವಾರದ ಅಭಿಷೇಕ ಸಂದರ್ಭದಲ್ಲಿ ನೀವು ದರ್ಶನ ಪಡೆಯಬಹುದು. ಆ ನಂತರ ಮಾಡುವ ಅಲಂಕಾರದಲ್ಲಿ ಪೀತಾಂಬರಗಳಿಂದ ಪುಷ್ಪಾಲಂಕಾರಗಳಿಂದ ಶ್ರೀಗಳು ಹಿಡಿದಿರುವ ಬಾಹುಗಳು ಅಲ್ಲಿಯವರೆಗೆ ನಿಮಗೆ ಗೋಚರವಾಗುವುದಿಲ್ಲ. ತದನಂತರವೇ ಅವು ನಿಮಗೆ ಗೋಚರವಾಗುತ್ತವೆ. ಶ್ರೀನಿವಾಸನ ಪೂರ್ತಿ ವಿಗ್ರಹ ಸಂಪೂರ್ಣವಾಗಿ ಸ್ವಯಂ ಉದ್ಭವ ಮೂರ್ತಿಯಾಗಿದೆ. ಇದನ್ನು ಯಾರೂ ಕೂಡ ಸ್ಥಾಪನೆ ಮಾಡಿಲ್ಲ. ಸಾಮಾನ್ಯವಾಗಿ ದೇವರ ವಿಗ್ರಹ ಗರ್ಭಗುಡಿಯ ಕೇಂದ್ರ ಭಾಗದಲ್ಲಿರುತ್ತದೆ. ಆದರೆ ಈ ದೇವಸ್ಥಾನದಲ್ಲಿ ಸ್ವಾಮಿ ವೆಂಕಟೇಶ್ವರನ ಮೂರ್ತಿ ಗರ್ಭಗುಡಿಯ ಮೂಲೆಯಲ್ಲಿದೆ. ಇದನ್ನು ಗರ್ಭಗುಡಿಯ ಹೊರಗಿನಿಂದ ಒಂದು ಕೋನದಿಂದ ನೋಡಿದರೆ ಸ್ಪಷ್ಟವಾಗಿ ನಿಮಗೆ ಗೋಚರಿಸುತ್ತದೆ.
ಹಿಂದೆ ಶ್ರೀನಿವಾಸ ಹುತ್ತದಲ್ಲಿರುವಾಗ ಸಾಕ್ಷಾತ್ ಶಿವ ಹಸುವಿನ ರೂಪದಲ್ಲಿ ಬಂದು ಹಾಲೆಣಿಸುತ್ತಾನೆ. ರಾಜ ಚೋಳನ ಅರಮನೆ ಹಸುಗಳನ್ನು ನೋಡಿಕೊಳ್ಳುತ್ತಿದ್ದ ದನಗಾಯಿಗೆ ಈ ಕಾಮಧೇನುವಿನ ಹೆಸರಿನ ಹಸು ಹಾಲು ಕೊಡದೆ ಇದ್ದಿದ್ದು ಅನುಮಾನಕ್ಕೆ ಒಳಗಾಗುತ್ತದೆ. ಒಂದು ದಿನ ಈ ದನಗಾಯಿ ಹಸುವನ್ನೇ ಮರೆಯಿಂದ ಹಿಂಬಾಲಿಸಿಕೊಂಡು ಹೋಗುತ್ತಾನೆ. ಆಗ ಕಾಮಧೇನು ಹುತ್ತದಲ್ಲಿದ್ದ ಶ್ರೀನಿವಾಸನಿಗೆ ಹಾಲನ್ನ ಎರೆಯುವುದನ್ನ ಆ ದನಗಾಯಿ ನೋಡುತ್ತಾನೆ. ಇದರಿಂದ ಕೋಪಗೊಂಡ ದನಗಾಯಿ ತನ್ನ ಕೊಡಲಿಯಿಂದ ಹಸುವನ್ನು ಹೊಡೆಯೋಕೆ ಮುಂದಾಗುತ್ತಾನೆ. ಆಗ ಆ ಏಟು ಹಸುವಿಗೆ ತಪ್ಪಿ ಶ್ರೀನಿವಾಸನ ತಲೆಗೆ ಬೀಳುತ್ತದೆ. ತದನಂತರ ಶ್ರೀನಿವಾಸನ ಪರಮ ಭಕ್ತೆ ನೀಲಾದೇವಿ ತನ್ನ ಕೂದಲನ್ನೇ ಕತ್ತರಿಸಿ ಶ್ರೀನಿವಾಸನಿಗೆ ಜೋಡಿಸುತ್ತಾಳೆ. ಆಗ ಶ್ರೀನಿವಾಸ ನೀಲಾದೇವಿಗೆ ಒಂದು ವರವನ್ನು ನೀಡುತ್ತಾನೆ. ಅದೇನೆಂದರೆ, ಕಲಿಯುಗದಲ್ಲಿ ಭಕ್ತರು ನನ್ನ ಕ್ಷೇತ್ರಕ್ಕೆ ಬಂದು ಕೊಡುವ ತಲೆಗೂದಲು ಮುಡಿ ನಿನ್ನ ಮೂಲಕವೇ ನನಗೆ ಅರ್ಪಣೆಯಾಗಲಿ ಎಂದು. ಈಗಲೂ ಭಕ್ತರು ಕೊಡುವ ತಲೆಯ ಮುಡಿ ನೀಲಾದೇವಿಯ ಮೂಲಕವೇ ಪರಮಾತ್ಮನಿಗೆ ಸಮರ್ಪಣೆಯಾಗುತ್ತದೆ ಎಂದು ಪುರಾಣದಲ್ಲಿ ಐತಿಹ್ಯ ಇದೆ. ಹೀಗೆ ನೀಲಾದೇವಿ ಜೋಡಿಸಿದ ತಲೆಗೂದಲೇ ಈಗಲೂ ಪರಮಾತ್ಮನ ತಲೆಯ ಹಿಂಭಾಗದಲ್ಲಿವೆ. ದೇವಸ್ಥಾನ ಪ್ರಾರಂಭ ಮಹಾದ್ವಾರ ಬಲಗಡೆ ಶ್ರೀ ವೆಂಕಟೇಶ್ವರ ಸ್ವಾಮಿಯ ತಲೆಯ ಮೇಲೆ ಹೊಡೆದ ಗಾಯ ಈಗಲೂ ನೀವು ಕಾಣಬಹುದು. ಈ ಕಾರಣದಿಂದಲೇ ಸ್ವಾಮಿಯ ತಲೆಗೆ ಗಂಧವನ್ನು ಹಚ್ಚುವ ಸಂಪ್ರದಾಯ ಕೂಡ ನಡೆದುಕೊಂಡು ಬಂದಿದೆ. ಇಂತಹ ಅನೇಕ ಆಶ್ಚರ್ಯ ಸಂಗತಿಗಳು ಈ ದೇವಾಲಯದಲ್ಲೂ ಈಗಲೂ ನಡೆಯುತ್ತವೆ. ಶ್ರೀ ವೈಕುಂಠವಾಸಿ ವಿಷ್ಣು ಈ ಭೂಮಿಯ ಮೇಲೆ ಮೊದಲ ಬಾರಿಗೆ ಕಾಲಿಟ್ಟಿದ್ದೇ ಈ 7 ಪರ್ವತದ ಬೆಟ್ಟಗಳ ಮೇಲೆ. ಇದೇ ಕಾರಣ ಇದನ್ನ ತಿರುಮಲ ಎಂದು ಕರೆಯುತ್ತಾರೆ. ತಿರು ಅಂದರೆ ಪವಿತ್ರ, ಮಲೆ ಅಂದರೆ ಬೆಟ್ಟ ಎಂದರ್ಥ. ಈ ಪಾದದ ಕೆಳಗೆ ಶ್ರೀಚಕ್ರವು ಅಡಗಿದೆ ಎಂದು ಹೇಳಲಾಗುತ್ತಿದೆ. ಇದೇ ಕಾರಣ ಈ ಕ್ಷೇತ್ರವು ಇಷ್ಟೊಂದು ಭಕ್ತರನ್ನ ಆಕರ್ಷಿಸುತ್ತದೆ ಎಂದು ಕೂಡ ಪುರಾಣಗಳಲ್ಲಿ ಉಲ್ಲೇಖ ಇದೆ. ಸ್ನೇಹಿತರೆ, ಹೀಗೆ ಗೊತ್ತಾಗಿರಬೇಕಲ್ಲ ಯಾಕೆ ಇಷ್ಟೊಂದು ಜನ ತಿರುಪತಿಗೆ, ತಿರುಮಲಕ್ಕೆ ಭೇಟಿ ಕೊಡುತ್ತಾರೆ ಎಂದು. ಸಾಕ್ಷಾತ್ ಭಗವಂತ ಕಾಲಿಟ್ಟಿರುವಂತಹ ಜಾಗ, ಅವನ ಪಾದಗಳು ಇಲ್ಲೇ ಇರೋದು ಅನ್ನುವುದಕ್ಕೆ ಈ ಒಂದು ಕ್ಷೇತ್ರವೇ ಸಾಕ್ಷಿಯಾಗಿದೆ. ತಿರುಮಲ ಬಗ್ಗೆ, ತಿರುಪತಿಯ ಬಗ್ಗೆ ಇನ್ನೂ ಅನೇಕ ಕುತೂಹಲ ವಿಷಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.